ರುಚಿ ಒಂದ ಅಲ್ರಿ. ಜ್ಞಾನಾಂಕಂ ಭವತಾರಕಂ ಗುರು ಶಿವಾನಂದಂ ಒಂದೇ ಒಂದಂ ಜಗದ್ಗುರು. ಕ್ಷೇತ್ರಾಧಿಪತಿ ಹುರಕಡ್ಲೆ ಅಜ್ಜನವರ ಅಡಿದಾವರಗಳಲ್ಲಿ ವಂದಿಸುತ್ತ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಗುರುಮಾತೆಯರಲ್ಲೂ ಸಹೋದರರಲ್ಲೂ ಎಲ್ಲ ಅಧ್ಯಾತ್ಮ ಬಂಧುಗಳಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಸುಖ ಸ್ವರೂಪರೇ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಳವುದು ನರರಿಗೆ ಮುಕುತಿ. ಬರೀ ಆಲಿಸಿದಾಗಳವುದು ನರರಿಗೆ ಮುಕುತಿ ಅಂತ ಐತಿ. ಅಲ್ಲಿ ನಿಜಗುಂಡ್ರು ಬರ್ದಿದ್ದು ಆಲಿಸಿದಾಗಳವುದು ನರರಿಗೆ ಮುಕುತಿ ಅಂತ ಬರ್ದಾರ. ಆದ್ರೆ ಅಜ್ಜವರು ಬರೀ ಆಲಿಸಿದಾಗಷ್ಟ ಆಗೋದಿಲ್ಲಪ್ಪ. ಅದು ಆಲಿಸೋದೆಲ್ಲ ಆಲಿಸ್ತೀವ, ಆದ್ರೆ ಆಚರಣೆ ತರಲಿಲ್ಲ ಅಂದ್ರೆ ವ್ಯರ್ಥ. ಅದು ಆಲಿಸಿದ್ದು ವ್ಯರ್ಥ ಅಂತ ತಿಳ್ಕೊಂಡು ಆಲಿಸಿ ಆಚರಿಸಿದಾಗಳವುದು ನರರಿಗೆ ಮುಕ್ತಿ ಅನ್ನೋ ಹಂಗೆ ಅದನ್ನು ತಿದ್ಸಿದ್ರು. ಯಾಕ ಅಂತಂದ್ರೆ ಅಲ್ಲಿ ಮುಂದಿನ ಆಚರಣೆ ಕ್ರಮ ಹೇಳಿದಾರ ಅವರು. ನಿಜಗುಂಡ್ರು ಆಚರಣೆ ಕ್ರಮಗಳನ್ನು ಹೇಳಿದ್ದಾರೆ ಹೊರತಾಗಿ ಬರೀ ಆಲಿಸಿ ಕೈ ಬಿಡುವಂತ ಕ್ರಮವನ್ನು ಹೇಳಿಲ್ಲಲ್ಲಿ. ಅದಕ್ಕೆ ಆಲಿಸಿ ಆಚರಿಸಿದಾಗಳವುದು ನರರಿಗೆ ಮುಕ್ತಿ. ನರಜನ್ಮ ಸಿಗೋದು ಬರೋದು ದುರ್ಲಭ. ಈ ನರಜನ್ಮವನ್ನು ಪಡೆದು ಬಂದ ಮೇಲೆ ಎಂಥ ವಾಣಿಗಳನ್ನ ನಾವು ಆಲಿಸಬೇಕು. ಲೌಕಿಕ ವಾಣಿಗಳನ್ನ ಪ್ರತಿನಿತ್ಯ ಕೇಳ್ತೇವೆ, ಪ್ರತಿನಿತ್ಯ ಅದರ ಬಗ್ಗೆ ಮಾತಾಡ್ತೇವೆ. ಅದರಿಂದ ಮನುಷ್ಯ ಜನ್ಮದ ಬಂದ ಮೇಲೆ ಸುಖ ಸಿಕ್ಕೈತೇನೋ. ಪ್ರತಿಯೊಂದು ಜೀವಿಯ ಒಂದು ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಸುಖವನ್ನು ಹೊಂದಬೇಕನ್ನುವಂಥ ಅಪೇಕ್ಷೆ. ಪ್ರತಿ ಜೀವಿನೂ ಕೂಡ ಇವತ್ತು 84 ಲಕ್ಷ ಜೀವರಾಶಿಗಳದಾವಂದ್ರೂ ಕೂಡ ಎಲ್ಲ ಜೀವಿಗಳ ಜೀವನದ ಉದ್ದೇಶ ಏನಪ್ಪ ಅಂತಂದ್ರೆ ಕೊನೆ ಉದ್ದೇಶ ಏನಪ್ಪ ಅಂತಂದ್ರೆ ಸುಖ ಹೊಂದಬೇಕಂತ. ಆ ಸುಖ ಹೆಂಗೆ ಸಿಗ್ತೈತಿ? ಸುಖ ಏನು? ನಾವು ನಂಬಿಕೊಂಡು ಕುಂತೇವಲ್ಲ ವಿಷಯ ವಸ್ತುಗಳನ್ನ, ವಿಷಯ ವಸ್ತುಗಳಿಂದ ಸುಖ ಸಿಕ್ಕೈತೋ ಹೇಗೋ? ಹಾಗಾದ್ರೆ ವಿಷಯ ವಸ್ತುಗಳಿಂದ ಸುಖ ಸಿಕ್ಕಿದ್ರಾದ್ರೆ ಈ ಮನುಷ್ಯ ಜನ್ಮದಾಗ ಬಂದು ಇಷ್ಟೆಲ್ಲ ಪ್ರಯತ್ನ ಮಾಡೋ ಬದಲಿ ಹಿಂದಿನ ಜನ್ಮದೊಳಗೆ ಏನು ಒಂದೊಂದು ವಿಷಯಕ್ಕಾಗಿ ಒಂದೊಂದು ಜನ್ಮಗಳು ಹೋಗ್ಯಾವಲ್ಲ, ಆ ಒಂದೊಂದು ವಿಷಯದೊಳಗೆ ಸುಖ ಸಿಕ್ಬಿಟ್ಟಿದ್ರೆ ಈ ಮನುಷ್ಯ ಜನ್ಮದ ಅವಶ್ಯಕತೆನೇ ಇದ್ದಿಲ್ಲ. ಇಲ್ಲಿ 5 ಇಂದ್ರಿಯಗಳು 5 ವಿಷಯ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಸುಖ ಹೊಂದಬೇಕಂತ ಹೋರಾಟ ಮಾಡಾಕತ್ತೀವೋ ಅದರೊಳಗೆ ಸುಖ ಇಲ್ಲ. ಆ ಸುಖನ ನನಗೆ ಬೇಕಾಗಿತ್ತಂದ್ರೆ, ಆ ಸುಖನ ನಾನು ಹೊಂದಬೇಕಾಗಿತ್ತಂದ್ರೆ ಎಂಥ ಕ್ರಮವನ್ನು ಹಿಡಿಬೇಕು? ನಾನು ಯಾವ ಕ್ರಮದೊಳಗೆ ನಾನು ಸಾಗಬೇಕಾಗಿತ್ತು ಮನುಷ್ಯ ಜನ್ಮವನ್ನು ಪಡೆದು ಬಂದ್ಮೇಲೆ? ಅದಕ್ಕೆ ಅವರು ಕಾಯ ವಾಚ ಮನಸ ತ್ರಿವಿಧ ಕರ್ಣದಲ್ಲಿರ್ತಕ್ಕಂಥ ದೋಷಗಳನ್ನು ಕಳ್ಕೊಂಡು ನೀನು ಯಾರದಿ ಅಂತ ವಿಚಾರ ಮಾಡಿ ಆ ಗುರು ಶಂಭುಲಿಂಗನನ್ನು ಒಲಿಸ್ಕೊಂಡ ಮಾತ್ರ ನೀನು ಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ವಿಚಾರಗಳನ್ನು ಅವರು ಈ ಒಂದೇ ಇದರೊಳಗೆ ಇದನ್ನ ಮುಂದಿನ 5 ಇದಕ್ಕೆ ಪೀಠಿಕೆ ಹಾಕಿಕೊಟ್ರಿ. ಇಲ್ಲಿ ಈ ಒಂದು ಪದ್ಯದೊಳಗೆ ಅಲ್ಲಿ ನೀತಿ ಕ್ರಿಯಾ ಸ್ಥಳ ಇರ್ಬೋದು, ಜೀವ ಸಂಬೋಧನಾ ಸ್ಥಳ ಇರ್ಬೋದು, ಯೋಗ ಪ್ರತಿಪಾದನೆ ಇರ್ಬೋದು, ಜ್ಞಾನ ಪ್ರತಿಪಾದನಾ ಇದಿರ್ಬೋದು. ಈ 5 ಸ್ಥಳಗಳ ಬಗ್ಗೆ ಇಲ್ಲಿ ಅವರು ನಮಗೆ ಪೀಠಿಕೆಯನ್ನು ಹಾಕಿಕೊಟ್ರು. ಅದಕ್ಕೆ ಮೊದಲೇದ್ದು ನಮ್ಮದು ಮನುಷ್ಯ ಜನ್ಮಕ್ಕೆ ಬಂದ ತಕ್ಷಣ ನಾವು ಏನು ಮಾಡಬೇಕಾಗೈತೆ ಅಂದ್ರೆ ನೀತಿಯಿಂದ ನಡ್ಕೊಂಡು ನೀತಿಯಲ್ಲಿ ಇರೋದು.
ಎಲ್ಲಿವರೆಗೂ ನೀತಿಯಲ್ಲಿ ಕಡೆ ಮುಟ್ಟಿರಪ್ಪ ಅಂತ ಹೇಳ್ತಾರೆ. ಕಡೆತನನು ಬರೀ ಇವತ್ತು ಒಂದ ದಿನ ಅಥವಾ ಇದು ಒಂದು ಸ್ವಲ್ಪ ದಿನ ಜ್ಞಾನ ಆಗುತ್ತನ ಅಷ್ಟೇ ಅಂತಲ್ಲ, ಕಡೆತನನು ನೀನು ಈ ಶರೀರ ಪ್ರಾರಬ್ಧ ಮುಗಿದು ಹೋಗುತ್ತನೂ ನೀನು ನೀತಿಯನ್ನು ಉಲ್ಲಂಘನೆ ಮಾಡಬೇಡ. ನೀತಿಯಲ್ಲಿ ಇರುವುದೇ ಚಂದಮಮ ಅಂತ ಹೇಳಿದ್ದು. ತಲ್ಲನಿಸದೆ ನೀತಿಯಲ್ಲಿ ಇರುವುದೇ ಚಂದಮಮ ಅಂತ, ಅದ ಮನುಷ್ಯತ್ವ ಅಂತ ಹೇಳಿದ್ದು. ನಾವು ಮನುಷ್ಯತ್ವವನ್ನು ಮೀರಿ ಮುಮುಕ್ಷತ್ವವನ್ನು ಪಡೆದು ಮಹಾಪುರುಷರ ಆಶ್ರಯದೊಳಗೆ ಬಂದು ಆ ಮಹಾಪುರುಷರು ಹೇಳಿದಂಥ ವಿಚಾರಗಳು ನನಗೆ ಒಳಗಿಳಿಬೇಕಂದ್ರೆ ನಾನು ಮೊದಲೇಕೆ ಶುದ್ಧ ಇರಬೇಕು ಅಂತ. ಯಾಕೆ ಭೂಮಿ ಹದ ಮಾಡಲ್ಲ, ಭೂಮಿ ಸ್ವಚ್ಛ ಇಲ್ಲ, ಅಲ್ಲಿ ಏನನ್ನೂ ಬೆಳೆಯನ್ನು ತಕ್ಕೊಳ್ಳಿಕ್ಕೆ ಹೇಗೆ ಬರಲಾರ್ದು ಹಾಗೆ ಗುರು ಸಾಮೀಪ್ಯಕ್ಕೆ ಬರಬೇಕಂದ್ರೆ ನಾ ಶುದ್ಧ ಇರಬೇಕು ಅಂತ. ಅಂದ್ರೆ ಮಾತ್ರ ನನ್ನ ನಿಜವನ್ನು ಅರಿಲಿಕ್ಕೆ ಬರ್ತೈತೆ ಅಂತ ತಿಳ್ಕೊಂಡು ಅವರು ನೀತಿ ವಿಧನಾಗು ಅಂತೇಳಿ, ನೀತಿ ವಿಧನಾಗು, ನೀತಿಯನ್ನ ಉಲ್ಲಂಘನೆ ಮಾಡಬೇಡ. ಹೌದಲ್ಲ, ನಾವು ನೀತಿಯನ್ನ ಬರೇ ನಮ್ಮ ಆಚರಣೆ ಒಳಗಷ್ಟ ತೋರ್ಸಾಕೋಕ್ಕೆವು, ಒಳಗೆ ಮನಸ್ಸಿನಿಂದ ಬೇಕಲ್ಲ ನಮ್ದು. ಏನೋ ನಾವು ನುಡಿ ಒಳಗೆ ತೋರ್ಸಾಕೋಕ್ಕೆವು, ಆದ್ರೆ ನಮ್ಮ ಮನಸ್ಸಿನೊಳಗೆ ಮನವ ಅರಿಯದ ಕಪಟತನ ಬೇರೊಂದಿಲ್ಲ. ಮನಸ್ಸಿನೊಳಗೂ ಕೂಡ ಇನ್ನೊಬ್ಬರಿಗೆ ನೋವಾಗಲಾರ್ದಂಥ ಒಂದು ಚಿಂತನೆ ಬರಬೇಕಲ್ಲ. ಸಕಲ ಜೀವಿಗಳು ಒಂದಪ್ಪ, ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಇರ್ತಕ್ಕಂಥ ಚೈತನ್ಯ ನನ್ನ ಚೈತನ್ಯ ಭಿನ್ನಿಲ್ಲದು. ಇಲ್ಲಿ ಏನಾರ ನಾನು ಕೆಟ್ಟ ಬಯಕೆಗಳನ್ನು ಕೆಟ್ಟ ಆಲೋಚನೆಗಳನ್ನು ಮಾಡಿದ್ರೆ ಅದು ನನಗೆ ಮಾಡಿಕೊಂಡಂಗ ಅಂತ ತಿಳ್ಕೊಂಡು ಯಾವ ಜೀವಿಗೂ ಕೂಡ ನೋವಾಗಲಾರ್ದಂಥ ಒಂದು ಹಿತಚಿಂತನೆಯನ್ನು ಒಳಗೆ ಮಾಡ್ತಾ ಬಂದಾಗ ಅದು ಶರೀರದಿಂದ ವಾಣಿಯಿಂದ ಪ್ರಕಟ ಮಾಡಲಿಕ್ಕೆ ಬರ್ತೈತಿ ಅಂತ. ನಾವು ಒಳಗೆ ಏನಾರ ದೋಷಗಳನ್ನು ಇಟ್ಕೊಂಡು ಹೊರಗಷ್ಟೇ ನಾವು ಶುದ್ಧದೇವು ತೋರಿಸ್ತೇವು ಅಂತಂದ್ರೆ ಒಂದಿಲ್ಲ ಒಂದಿನ ಒಳಗಿಂದ ಹೊರಗೆ ಬರೋದ. ಅದಕ್ಕೆ ಮೊದ್ಲಿಕ್ಕೆ ಒಳಗಿಂದ ಕಳ್ಕೊ ನೀನು. ಹಂಗೆ ಗುರು ಒಲಿ ಅಂದ್ರೆ ಹಂಗೆ ಒಲಿದಿಲ್ಲ ಅಂತ ಅದಕ್ಕೆ ನೀತಿ ಕ್ರಿಯಾ ಸ್ಥಳದೊಳಗೆ ಅದನ್ನು ಹೇಳ್ತಾರ. ಎಂತೊಲಿವನೋ ಗುರು ಎಂತೊಲಿವನು, ಕರ್ಣತ್ರಯ ದೋಷವಿರೇ ಕಂತು ಕಾಲ ಪುರವೈರಿ ಎಂತ ಒಲಿವನು ಅಂತ. ಯಾಕಂದ್ರೆ ದೋಷಗಳದಾವ ಅಲ್ಲಿ ಹೇಳ್ತಾರವರು. ಕಾಯದೊಳಗೆ ದೋಷ ಇದ್ರೆ ಎಂಥ ಜನ್ಮ ಬರ್ತೈತಿ, ವಾಣಿ ಒಳಗೆ ದೋಷ ಇದ್ರೆ ಎಂಥ ಜನ್ಮ ಬರ್ತೈತಿ, ಮನಸ್ಸಿನೊಳಗೆ ದೋಷ ಇದ್ರೆ ಎಂಥ ಜನ್ಮ ಬರ್ತೈತಿ ಅಂತ ಹೇಳ್ತಾರೆ. ಕಾಯದೊಳಗೆ ದೋಷ ಇದ್ರೆ ಸ್ಥಾವರ ಜೀವಿಗಳಾಗಿ ಹುಟ್ಟಬೇಕಾಗತ್ತ, ಗಿಡ ಮರಗಳಾಗಿ ಹುಟ್ಟಬೇಕಾಗತ್ತ ಅಂತ ಹೇಳ್ತಾರೆ. ವಾಣಿ ಒಳಗೆ ದೋಷ ಇದ್ರೆ ಮೂಕ ಪಶು ಪಕ್ಷಾದಿಗಳಾಗಿ ಹುಟ್ಟಬೇಕಾಗತ್ತ ಅಂತ ಹೇಳ್ತಾರೆ. ಇನ್ನು ಮನುಷ್ಯ ಜನ್ಮದಾಗ ಬಂದು ಮನುಷ್ಯನೊಳಗೆ ದೋಷವನ್ನು ಇಟ್ಕೊಂಡ್ರೆ ಏನಾಗ್ಬೇಕಾಗೈತಿ ಅಂದ್ರೆ ನರಕ ಜೀವಿ ಆಗಿ ಹುಟ್ಟಬೇಕಾಗತ್ತ ಅಂತ. ಅದಕ್ಕೆ ಮನುಷ್ಯನ ದೋಷ ಅತಿ ಮುಖ್ಯ ಐತಿ, ಅದನ್ನು ಮೊದಲೇ ಕಳ್ಕೋಬೇಕಾಗೈತಿ. ಅದಕ್ಕಾಗಿ ನಾವು ತಪಸ್ಸು ಮಾಡಬೇಕಾಗೈತಿ. ತಪಸ್ಸು ಅಂದ್ರೆ ಎಲ್ಲೋ ಹೋಗಿ ಮಾಡೋದಲ್ಲ, ಅದು ತಪಸ್ಸು. ಅಜ್ಜ ಅವ್ರು ಹೇಳ್ತಿದ್ರಂತ, ತಪಸ್ಸು ಅಡಿಯಾಗಿ ಹೋಗಿ ಏನ್ ಮಾಡ್ತೀನಿ ನಾವು, ಮುಸುವಿನ ಕೂಡ ನಡ್ಕೊಂತೇನೋ, ಗಿಡ ಮರಗಳು ಕೂಡ ನಡ್ಕೊಳಕ್ ಬರ್ತೈತೇನೋ ನಿನಗೆ? ನೀನು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದಿ ಅಲ್ಲಿ ನಡ್ಕೋ ನೀನು, ಅಲ್ಲಿ ನೀನು ತೋರಿಸು ನೀನು ತಪಸ್ಸನ್ನ. ಎಲ್ಲೋ ಅಡವ್ಯಾಗ ಹೋಗಿ ಮಾಡೋದಲ್ಲ ತಪಸ್ಸು. ತನ್ನ ಶರೀರದ ಜನ್ಮ ಎಲ್ಲಿ ಆಗಿರ್ತೈತೋ ಅಲ್ಲಿ ನಾವು ಕಾಯ ವಾಚ ಮನಸ ಇನ್ನೊಂದು ಜೀವಿಗೆ ಕೂಡ ನೋವಾಗಲಾರ್ದಂಥ ಆಚರಣೆಯಿಂದ ತೊಡಗೋದಕ್ಕೆ ತಪಸ್ಸಂತಂದು. ಅದು ಸತ್ಯ ಮುಖ್ಯ ಐತಿ. ಸತ್ಯದಿಂದ ನಡ್ಕೋಬೇಕಾಗೈತಿ. ಸತ್ಯದಿಂದ ಈ ಥರ ತಪಮಿನುಂಟೆ ಅಂತ ಹೇಳಿದ್ದು. ಸತ್ಯ ಇವತ್ತು ಎಲ್ಲೈತಿ? ಹೌದಲ್ಲ? ಆ ಕಥೆಯನ್ನ ಕೇಳ್ತೇವೆ ನಾವು. ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಎಷ್ಟು ಚಂದ ಕೇಳ್ತೇವೋ, ಆದ್ರೆ ಸತ್ಯವನ್ನ ನಾವು ಯಾವಾಗ ಆ ಮಾತನ್ನ ಕೊಟ್ಟಿದ್ದ ಅಂತ ವಿಚಾರ ಮಾಡಿ ನೋಡಿದ್ರೆ, ಕನಸಿನೊಳಗೆ ಮಾತು ಕೊಟ್ಟಿದ್ದವ. ಕನಸಿನೊಳಗೆ ವಿಶ್ವಾಮಿತ್ರ ಮಾತು ಕೊಟ್ಟಿದ್ದ, ಅದನ್ನ ಎಚ್ಚರಿಕೆ ಒಳಗೆ ಬಂದು ಪಾಲನೆ ಮಾಡಿದವ. ಕನಸಿನೊಳಗೆ ಕೊಟ್ಟಿದ್ದನ್ನ ಎಚ್ಚರಿಕೆ ಒಳಗೆ ಪಾಲನೆ ಮಾಡೋದು ಎಷ್ಟು ಅವ ಇದನ್ನ ಮಾಡಿದ. ಅವ ವಿಶ್ವಾಮಿತ್ರ ಹೇಳಿದ, ಕನಸಿನಾಗ ಕೊಟ್ಟಿವೋ, ಕನಸು ಸುಳ್ಳೈತೆ? ಇಲ್ಲ, ನಾನು ಮಾತು ಕೊಟ್ಟೇನೆ ಅಂದ್ರೆ ಮುಗೀತು, ಅದನ್ನು ಪಾಲನೆ ಮಾಡೋ.
ಹಂಗಾರೆ ಇವನು ಪರೀಕ್ಷೆ ಮಾಡೋಣ ಅಂತ ಪರೀಕ್ಷೆ ಮಾಡಿದ, ಎಲ್ಲಿವರೆಗೆ ಇವನು ಸತ್ಯದಿಂದ ಇರ್ತಾನ ಅಂತೇಳಿ. ಎಲ್ಲ ಹೋದರೂ ಕೂಡ ಸತ್ಯವನ್ನು ಬಿಡಲಿಲ್ಲ ಅವನ. ಈ ತಪ್ಪಕ್ಕೆ ಮೆಚ್ಚಿ ಅವ ವಿಶ್ವಾಮಿತ್ರ ಮತ್ತೆ ಎಲ್ಲ ಪುನಃ ಹೆಂಗೈತೆ ಹಂಗೆ ಮಾಡಿದ. ಹಂಗೆ ಸತ್ಯದಿಂದ ಏನನ್ನೂ ನಾವು ಕಳ್ಕೊಳೋದು ಬರೋದಿಲ್ಲ. ಸತ್ಯವ ಎಲ್ಲ ನೋಡಿದ್ರೆ ಸತ್ಯದಿಂದ ಇದ್ರೆ ಎಲ್ಲವೂ ಇರ್ತೈತಿ ಅಂತ. ಸತ್ಯವನ್ನು ಬಿಟ್ಟು ಏನೂ ಇಲ್ಲ. ವ್ಯಾವಹಾರಿಕ ಸತ್ಯತ್ವ ಇದ್ರೊಳಗ ಸತ್ಯದಿಂದ ನಡ್ಕೊಂಡಾಗ ಪಾರಮಾರ್ಥಿಕ ಸತ್ಯವನ್ನು ನಾವು ಸಾಧಿಸ್ಲಿಕ್ಕೆ ಬರ್ತೈತಿ ಅಂತ. ಈ ವ್ಯಾವಹಾರಿಕ ಸತ್ಯ ಸುಳ್ಳು ಕರೆ, ಆದರೆ ಇಲ್ಲಿ ತೋರ್ತೈತಲ್ಲ ಈ ಎಚ್ಚರಿಕೆ ಅವಸ್ಥೆ ಒಳಗಿರುವಂತ ಈ ವ್ಯಾವಹಾರಿಕ ಸತ್ಯ ಸತ್ಯ ಇಲ್ಲಿ ಇರೋ ಮಠ ಇದು ಸತ್ಯನ. ಇಲ್ಲಿ ನಿಯಮಗಳನ್ನ ಇಲ್ಲಿ ಆಚರಣೆಗಳನ್ನ ನಾವು ಪಾಲನೆ ಮಾಡಲೇಬೇಕು. ಅಂದಾಗ ಮಾತ್ರ ನಾವು ಪಾರಮಾರ್ಥಿಕ ಸತ್ಯವನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಐತಿ, ಅದನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಪಾರಮಾರ್ಥಿಕ ಸತ್ಯ ಅಂದ್ರೆ ತ್ರಿಕಾಲ ಬಾಧಿತ ವಸ್ತುವಿನ ಜ್ಞಾನ. ಅದು ಹಿಂದೂ ಇದ್ದದ್ದು, ಈಗೂ ಇದ್ದದ್ದು, ಮುಂದೂ ಇರೋದು, ಯಾವಾಗಲೂ ಇರುವಂಥದ್ದು, ಎಲ್ಲದಕ್ಕೂ ಆಶ್ರಯವಾಗಿ ಬಾಧೆ ಹೊಂದದೆ ತೋರುತಿಯ ಸತ್ಯ ನಿನ್ನ ನಿಜ. ಅದನ್ನ ತಿಳಿ ಮನುಷ್ಯ ನೀನು ಅಂತ ಹೇಳಿದ್ದವು. ಸುಮ್ಮನೆ ಇದನ್ನು ಯಾಕೆ ತಿಳ್ಕೊಂಡು ಇಲ್ಲಿ ಈ ಮೋಸದ ಕಪಟದ ಅವಸ್ಥೆ ಒಳಗೆ ನೀನು ಸುಳ್ಳು ಹೇಳ್ಕೊಂತ ನಿನ್ನ ಈ ನಡೆ ನುಡಿ ಮನಸ್ಸಿನ ದೋಷಗಳಿಂದ ನಿನ್ನ ಯಾಕೆ ದುಃಖಿತನಾಗಕತ್ತಿ? ಇದನ್ನು ವಿಚಾರ ಮಾಡಿ ನೋಡ್ಕೋ ಮನುಷ್ಯ, ಏನೈತಿ ಇದರೊಳಗೆ. ಯಾಕಂದ್ರೆ ನಾವು ಏನನ್ನೂ ತಂದಿಲ್ಲ ಇಲ್ಲಿ ಬರೋ ಹೊತ್ನ್ಯಾಗ, ಯಾವುದನ್ನು ಒಯ್ದಿಲ್ಲ. ಅದು ಎಲ್ಲರಿಗೂ ಗೊತ್ತಿದ್ದ ಮಾತೈತಿ. ಆದ್ರೆ ನಡಬರ್ಕ ಏನ್ ಮಾಡಾಕತ್ತೀವ ಅಂತಂದ್ರೆ ನಾವು ತಗೊಂಡು ಹೋಗ್ಲಿಕ್ಕೆ ಬಾರ್ದ ವಸ್ತುವಿಕೆ ಆಗಿ ಬಡದಾಟ, ಹೊಡೆದಾಟ, ಮೋಸ, ವಂಚನೆಗಳು ಇದನ್ನ ನಾವು ಮಾಡಾಕತ್ತಿದ್ವಿ. ಇದರಿಂದ ನೆಮ್ಮದಿಯ ಸುಖ ಸಿಕ್ಕೈತೆ ಅನ್ನುವಂತ ವಿಚಾರ ಮಾಡಿ ನೋಡಿದ್ರೆ ಯಾರಿಗೂ ಸಿಕ್ಕಿಲ್ಲ. ಕಳ್ಕೊಂಡ ಮೇಲೆ ಗೊತ್ತಾಗತ್ತ, ಆದ್ರೆ ಮಿಂಚಿ ಹೋಗ್ಬಿಟ್ಟಿರ್ತೈತಿ ಕಾಲ. ಅದರಿಂದ ಪ್ರೀತಿ ವಿಶ್ವಾಸಗಳೆಲ್ಲ ದೂರ ಆಕ್ಕವು. ಪ್ರೀತಿ ವಿಶ್ವಾಸಗಳು ದೂರ ಆದಾಗ ಜೀವನ ವ್ಯರ್ಥ ಹೋಗ್ಬಿಡ್ತೈತಿ. ಪ್ರೀತಿ ವಿಶ್ವಾಸನೇ ಇಲ್ಲ ಅಂದ್ರೆ ಸುಖ ಎಲ್ಲೈತಿ, ನೆಮ್ಮದಿ ಎಲ್ಲೈತಿ. ಅದಕ್ಕೆ ಅವ್ರು ಹೇಳ್ತಾರ, ಈ ಪಾರಮಾರ್ಥಿಕ ಸತ್ಯದ ಅನುಭವವನ್ನು ನೀನು ಮಾಡ್ಕೋಬೇಕಂದ್ರೆ ಮೊದಲೇಕ್ ನೀ ವ್ಯಾವಹಾರಿಕ ಸತ್ಯವನ್ನ ಸರಿಯಾಗಿ ಅದನ್ನು ಪಾಲನೆ ಮಾಡು. ವ್ಯಾವಹಾರಿಕದೊಳಗೆ ನೀನು ಸತ್ಯದಿಂದ ನಡ್ಕೋ. ಅದ ಶ್ರೇಷ್ಠವಾದಂತ ತಪಸ್ಸು. ಅದನ್ನ ಬಿಟ್ಟು ನೀನು ಇಲ್ಲಿ ಹೆಂಗೆಂಗೋ ನಡ್ಕೊಂಡೆ ಅಂದ್ರೆ ಅದನ್ನ ನೀ ಮಾಡಿದಂತ ಕರ್ಮ ಬಿಡುದಿಲ್ಲ. ಯಾಕಂದ್ರೆ ಮನುಷ್ಯ ಜನ್ಮ ಅನ್ನೋದು ದಾಖಲಾತಿಯ ಜನ್ಮ. ನಾವು ಹೇಗೆ ಮಕ್ಕಳನ್ನ ಸ್ಕೂಲಿಗೆ ಹೆಸರು ಹಚ್ತೇವೋ ಅದು ದಾಖಲಾತಿ ಹೆಂಗಾಗುತ್ತೋ ಹಾಗೆ ಇಲ್ಲಿ ಮನುಷ್ಯ ಜನ್ಮ ಅನ್ನೋದು ದಾಖಲಾತಿಯ ಜನ್ಮ. ಕೊನೆ ಜನ್ಮ ಅಂತ ಹೇಳ್ತೀರಿ. 84 ಲಕ್ಷ ಜೀವರಾಶಿಗಳಿಗೆ ಅತ್ಯಂತ ಶ್ರೇಷ್ಠ ಜನ್ಮ ಅಂತ ಹೇಳ್ತೇವೆ. ಈ ಅತ್ಯಂತ ಶ್ರೇಷ್ಠ ಜನ್ಮ ಇಲ್ಲಿ ಬಂದೈತೆ ಅಂದ್ಮೇಲೆ ಇದರ ಕರ್ತವ್ಯ ಏನು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಇಲ್ಲಿ ಸರಿಯಾಗಿ ನಡ್ಕೊಂಡಾಗ ಮುಂದಿನ ಜನ್ಮಗಳ ಅದರ ಮೇಲೆ ನಿರ್ಧಾರ ಆಕ್ಕವು. ಅದಕ್ಕೆ ಹೇಳಿದ್ದವ್ರು ನಿಜಗುಣ ಹೇಗೆ ಜೀವನ ಚಕ್ರ ತಿರುಗಾಕತ್ತೈತಿ ಅಂತಂದ್ರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪತಂಗಾದಿಗಳಾಗಿ ಅಂತ. ಏನು ಇರುವ 84 ಲಕ್ಷ ಜೀವರಾಶಿಗಳು ಹೇಗೆ ನಾವು ನೋಡ್ತೇವೋ ಅವೆಲ್ಲವೂ ಆಗಿ ಬಂದವ್ರ ನಾವು. ಅವೆಲ್ಲ ಜನ್ಮಗಳಲ್ಲಿ ತಿರುಗಿ ಬಂದವ್ರ. 21 ಲಕ್ಷ ಅಂಡಜ ಪಿಂಡಜ ಒಂದೊಂದು ವರ್ಗಗಳನ್ನು ಮಾಡಿದ್ರು. ಅಂಡಜ ಪಿಂಡಜ ಸ್ವೇದಜ ಜರಾಯುಜ ಅಂತ ತಿಳ್ಕೊಂಡು ಒಂದೊಂದು ಇದರೊಳಗೆ 21 ಲಕ್ಷ ಜೀವರಾಶಿಗಳಲ್ಲಿ ತಿರುಗುತ್ತಾ ಹುಟ್ಟುತ್ತಾ ಸಾಯುತ್ತಾ ಈ ಜೀವನ ಚಕ್ರದೊಳಗೆ ಬಂದೆವು. ಅದು ಹೆಂಗೆ ಬಂದೈತಿ ಅಂದ್ರೆ ಮನುಷ್ಯ ಜನ್ಮದೊಳಗೆ ಮಾಡಿದಂತ ಪಾಪ ಪುಣ್ಯಕ್ಕನುಸಾರವಾಗಿ. ಅದಕ್ಕೆ ಅವ್ರು ಎಚ್ಚರಿಸ್ತಾರ, ಆವ ಬಲವಿಡಿದು ಅಖಿಳ ದುರಿತ ಕರ್ಮವನ್ನು ಎಸಗಿ ಜೀವಿಸುವೆ ಎಲೆ ಮಾಜ ದುಸುರಲೆ ಮಾನವ. ಯಾರ ಬಲ ಇಟ್ಕೊಂಡು ಇಷ್ಟೆಲ್ಲ ದುರಿತ ಕರ್ಮಗಳನ್ನು ಮಾಡಾಕತ್ತೀವಿ? ಯಾರ ಬಲ ಐತ್ರಿ ನಮಗೆ ಮಾಡಲಿಕ್ಕೆ? ನಾವು ನಂಬಿದಂತ ಬಂಧು ಬಾಂಧವರ ಬಲ ಐತೇನು? ಇಲ್ಲ. ಅವ್ರು ಬಹಳ ಮಂದಿ ಅಣ್ಣತಮ್ಮರದಾರ, ನನಗೆ ನಾನು ಮಾಡಿದಂತ ಪಾಪವನ್ನ ಅವರು ರಕ್ಷಣೆ ಮಾಡ್ತಾರ ಅಂತಂದ್ರೆ ಎಲ್ಲೈತಿ? ಎಷ್ಟು ದಿನ ಇರ್ತಾರ ಅವರು ಬಂಧು ಬಾಂಧವರು? ಹೌದು, ನನ್ನ ಅಧಿಕಾರ ಐತಿ, ನಾನು ಇಷ್ಟೆಲ್ಲ ಇದನ್ನ ಮಾಡ್ತೇನೆ ಅಂದ್ರೆ ಅಧಿಕಾರ ಎಷ್ಟು ದಿನ ಇರ್ತೈತಿ?
ಹೌದಲ್ರಿ, ಅಧಿಕಾರನು ಬಹಳ ದಿನ ಇರಲ್ಲ. ಇಲ್ಲ ನನ್ನಲ್ಲಿ ಧನ ಸಂಪತ್ತು ಐತಿ, ನಾನು ಸಾಕಷ್ಟು ನಂದ ಅಜ್ಜ ಅಮ್ಮ ಬಿಟ್ಟು ಹೋಗ್ಯಾರ, ಧನದ ಬಲ ಐತಿ, ಅದಕ್ಕೆ ನಾನು ಇಷ್ಟೆಲ್ಲ ದುರಿತ ಕರ್ಮಗಳನ್ನು ಮಾಡಿ ನಾನು ದಕ್ಕಿಸ್ಕೊಂತೇನೆ ಅಂತಂದ್ರೆ ಎಷ್ಟು ದಿನ ಇರ್ತೈತೆ ಅದು ಅಲ್ಪ ಆಯುಷ್ಯ. ಹಾಗೆ ನನ್ನ ಸ್ವಂತ ಬಲ ಐತಿ, ನಾನು 4 ಮಂದಿ ಬಡಿಯುವಂಥದ್ದು ಶಕ್ತಿಯುತನಾಗಿದೆ. ನಿನ್ನ ಶಕ್ತಿ ಎಲ್ಲಿ ತನ ಇರ್ತೈತಿ, ಶರೀರದ ಸಾಮರ್ಥ್ಯ ಎಲ್ಲಿ ತನ ಇರ್ತೈತಿ. ಅಥವಾ ನಾನು ನಂಬಿದಂತ ದೈವದ ಬಲ ಐತಿ ಅಂತಂದ್ರೆ ಅದು ಕಾಪಾಡ್ತೈತೇನು ನಿನ್ನನ್ನು? ದುರಿತ ಕರ್ಮದೊಳಗೆ ತೊಡಗಿದಾಗ ಅದು ನಿನ್ನನ್ನು ಕಾಪಾಡಲಾರ್ದು. ಅದಕ್ಕೆ 6 ಬಲ ಇಟ್ಕೊಂಡು ಇಷ್ಟೆಲ್ಲ ದುರಿತ ಕರ್ಮಗಳನ್ನ ಮಾಡ್ತೀವಿ ಮನುಷ್ಯ. ನೀನು ನೋಡು, ತಿಳ್ಕೋ, ಬಿಡು, ಇದನ್ನು ಬಿಟ್ಟು ಒಳ್ಳೇದನ್ನು ಮಾಡು, ಒಳಿತು ಮಾಡು ಮನುಷ್ಯ. ಯಾಕೆ 3 ದಿನದ ಶಾಂತಿದು ಹೋಗ್ಬಿಡ್ತೈತಿ. ಇವತ್ತು ಎಷ್ಟೇ ನಾವು ಆರೋಗ್ಯವಂತರದೇವು, ಎಷ್ಟೇ ನಾವು ದಷ್ಟಪುಷ್ಟರದೇವಂದ್ರು ಯಾವಾಗ ಪ್ರಾರಬ್ಧ ಹೆಂಗೆ ಬರ್ತೈತಿ ಹೇಳಲಿಕ್ಕೆ ಬರುದಿಲ್ಲ. ಪ್ರಾರಬ್ಧ ಯಾವಾಗ ಏನಾಕೈತಿ ಗೊತ್ತಿಲ್ಲ. ಅದಕ್ಕೆ ಪ್ರಾರಬ್ಧ ಅನ್ನೋದು ನಿಶ್ಚಿತ ಐತಿ. ಅದು ಬರೋದ್ರೊಳಗಾಗಿ ನೀನು ಕೆಲಸ ಮಾಡ್ಕೋ. ನೀನು ಬಂದದ್ದು ಎದಕ್ಕೆ ಅದನ್ನು ಮರ್ತಿ. ನೀವು ಬಂದದ್ದು ಆ ಪರ ದೈವವನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ನನ್ನ ನಿಜ ಅಂತ ತಿಳ್ಕೊಳ್ಳಿಕ್ಕೆ ಬಂದಂಥದ್ದು. ಅದು ನನ್ನೊಳಗೆ ಐತಿ, ನನಗೆ ಅನ್ಯವಾಗಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಆ ಮುಕ್ತಿ ಸುಖವನ್ನು ಹೊಂದಲಿಕ್ಕೆ ಬಂದಂತ ಜನ್ಮವನ್ನ ನಾವು ಎದಕ್ಕೆ ಕಳೆಯಾಕತ್ತೀವಿ ಅಂತಂತ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಹೊಳಿತೀವಿ. ಅದನ್ನು ವಿಚಾರ ಮಾಡ್ಲಿಕ್ಕೆ ಅವಕಾಶನೂ ಕೊಟ್ಟಿಲ್ಲ ನಾವು. ಯಾಕೆ ಅಷ್ಟೊಂದು ಒತ್ತಡದ ಜೀವನ, ಅಷ್ಟೊಂದು ಈ ಸಮಯನ ಇಲ್ಲ ನಮಗಿವತ್ತು. ಯಾರಿಗೆ ಸಮಯ ಐತಿ ಹೇಳ್ರಿ? ಯಾಕೆ ವ್ಯಾವಹಾರಿಕ ಜೀವನದೊಳಗೆ ಓಡುದ ನೆಮ್ಮದಿ ಅನ್ನೋದೇ ಇಲ್ಲ. ನೆಮ್ಮದಿಗೋಸ್ಕರ ಅಷ್ಟೆಲ್ಲ ಮಾಡೋದು. ನೆಮ್ಮದಿ ಇಲ್ಲ ಅಂದ್ರೆ ಈ ಜೀವನ ವ್ಯರ್ಥ ಅಲ್ಲ. ಅದಕ್ಕೆ ಮಹಾತ್ಮರು ಉತ್ತಮರ ಸಂಘವನ್ನು ಮಾಡಪ್ಪ. ಉತ್ತಮರ ಸಂಘವನ್ನು ಮಾಡಿ ಒಂದ್ ಸ್ವಲ್ಪ ಮತಿ ಒಳಗೆ ಹೋಗಿದಂತ ದುರ್ವಿಕೃತಿಗಳನ್ನು ನಾಶ ಮಾಡಿಕೊಂಡು ಉತ್ತಮ ಕರ್ಮಗಳನ್ನು ಮಾಡು. ಉತ್ತಮ ಆಚರಣೆಯಿಂದ ಈ ಮನುಷ್ಯ ಜನ್ಮವನ್ನ ಶ್ರೇಷ್ಠವನ್ನಾಗಿ ಮಾಡ್ಕೋ. ಅದು ನಿನ್ನ ಕೈಯಾಗ ಐತಿ. ಅದಕ್ಕೆ ತನ್ನದ ದೈವದ ಶಿಲ್ಪಿ ತಾನದನ, ಬೇರೆ ಯಾರು ಇಲ್ಲ. ನೀನ್ ಹೆಂಗ ರೂಪ ಮಾಡ್ಕೊಂತಿ ಹಂಗ ರೂಪವಂತ ಆಕೈತದ. ನೀನ ತಿದ್ಕೋಬೇಕಾಗೈತಿ. ಇದನ್ನು ಯಾರು ತಿದ್ದಾಕ್ ಬರೋದಿಲ್ಲ. ಇದನ್ನು ರಾಮತೀರ್ಥರು ಹೇಳ್ತಿದ್ರಂತ, ತನ್ನ ದೈವದ ಶಿಲ್ಪಿ ತಾನದನ, ಬೇರೆ ಯಾರು ಇದನ್ನು ಮಾಡಿಲ್ಲ. ನಮಗ ಅವ್ರು ಮಾಡ್ಯಾರ, ಇವ್ರು ಮಾಡ್ಯಾರ, ಶಟ್ಗೆವ್ ಮಾಡ್ಯಾರ, ಅವ್ರು ಮಾಡ್ಯಾರ, ಇಲ್ಲ. ನಾವು ಏನ್ ಮಾಡ್ಬೇಕಾಗೈತಿ ಅದನ್ನ ನಾವು ಮಾಡ್ಕೋಬೇಕಾಗೈತಿ. ನಾನು ಹೆಂಗ್ ಇರ್ಬೇಕಾಗೈತಿ, ಹೆಂಗ್ ನನ್ನ ಜೀವನವನ್ನು ರೂಪಿಸ್ಕೊಂಡು ನಾನು ಸುಖಿ ಆಗ್ಬೇಕಾಗೈತಿ ಅಂತ ತಿಳ್ಕೊಂಡು ನಾನು ಅದನ್ನ ರೂಪಿಸ್ಕೋಬೇಕಾಗೈತಿ. ಅದಕ್ಕೆ ಮಹಾತ್ಮರು ಸಾಥ್ ಕೊಡ್ತಾರೆ. ಮಹಾತ್ಮರ ಸಂಘದೊಳಗೆ ಬಂದಾಗ ಅವರು ತಿಳಿಸ್ಕೊಡ್ತಾರೆ, ಈ ಜೀವನದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಅಂತ ಉತ್ತಮರ ಸಂಘಕ್ಕೆ ನಾವು ಹೋಗ್ಬೇಕಾಯ್ತು. ಅಲ್ಲಿ ಉತ್ತಮರ ಸಂಘಕ್ಕೆ ಹೋದಾಗ ಅವರು ಅದನ್ನು ತಿಳಿಸ್ಕೊಟ್ಟಾಗ ಅದನ್ನು ನಾನು ಅಳವಡಿಸ್ಕೊಂಡು ಆಚರಣೆ ಒಳಗೆ ತಂದಾಗ ಮಾತ್ರ ಈ ಜನ್ಮ ಸ್ವಾರ್ಥಕ್ಕಾಗತ್ತೆ. ಇಲ್ಲ ಅಂದ್ರೆ ಈ ಬಂದ್ಯಾಕೋ ಹೋಗಾಕ, ಹೋದ್ಯಾಕೋ ಬರಾಕ, ಸುಮ್ಮನೆ ಹೋಗ್ಬಿಡ್ತೈತಿ, ಗೊತ್ತಿಲ್ಲ ಹೋಗ್ಬಿಡ್ತೈತಲ್ರಿ. ಆವಶ್ಯ ಬುದ್ಧಿನ ಬರೋಲ್ಲ ನಮಗಿನ್ನ. ಯಾಕಂದ್ರೆ ಹೇಳ್ತಾರೆ ಅವರು, ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಷ್ಯ. ನಿಜವನ್ನ ನಂಬಿಲ್ಲ ನಾವು, ಸುಳ್ಳನ್ನ ನಂಬಿವು. ಸುಳ್ಳನ್ನ ನಂಬಿ ಸುಖ ಹೊಂದಬೇಕಂತೇವೆ. ಸುಳ್ಳು ಯಾರಿಗೆ ಸುಖ ಕೊಡ್ತೈತಿ? ಸುಳ್ಳಿಗೆ ಸುಖ ಇಲ್ಲ ಅಂತ ಹೇಳ್ತೈತಿ ಶ್ರುತಿ. ಹೌದು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಆ ಸತ್ಯವನ್ನ ನಂಬಿಲ್ಲ, ಸುಳ್ಳನ್ನ ನಂಬಿ ಸುಖ ಹೊಂದಬೇಕಂತ ಹಂಗ ಹೋರಾಟ ಮಾಡಾಕತ್ತೇವು. ಅದಕ್ಕಾಗಿ ಸಾಕಷ್ಟು ಪೆಟ್ಟು ತಿಂತೇವೆ ನಾವು. ರೋಗ ರುಜೆ, ಹಾನಿ, ಅಳಿವು, ಪರಸೇವೆ, ಯಾಚನೆ, ಬಡತನ, ಹೌದಲ್ಲಿ ಎಷ್ಟು ಕಷ್ಟ ಬರ್ತಾವ. ಆದ್ರೂ ಕೂಡ ಇನ್ನ ಬುದ್ಧಿ ಬರೋಲ್ಲ ನಾವು. ಅದಕ್ಕೆ ನಾವು ವಿವೇಕವಂತರಾಗಬೇಕಾಗೈತಿ. ಆ ವಿವೇಕ ನಮ್ಮಲ್ಲಿ ಐತಿ. ಅದು ಹೆಂಗೈತಿ ಅಂತಂದ್ರೆ ಬೂದಿ ಮಿಚ್ಚಿದ ಕಂಡದ ಗತೆ ಐತಿ. ಆ ಬೂದಿಯನ್ನು ಸರಿಸ್ಬೇಕಾಗೈತಿ. ಆ ಬೂದಿ ಯಾವಾಗ ಸರಿತೈತಿ ಅಂದ್ರೆ ಉತ್ತಮರ ಸಂಘಕ್ಕೆ ಬಂದಾಗ ಅವ್ರು ಅದನ್ನು ತೆಗಿತಾರ, ಸ್ವಚ್ಛ ಮಾಡ್ತಾರ. ಅವಾಗ
ಅಖಂಡ ನಿಗಿ ನಿಗಿಯಾಗಿ ಒಳಗ ಜ್ಞಾನದ ಜ್ಯೋತಿ ಬೆಳಗ್ತದೆ. ಹಾಗೆ ಬೆಂಕಿಯ ಗುಣಧರ್ಮ ಸುಡುದು, ಹಂಗೆ ಜ್ಞಾನದ ಗುಣ ಏನಂದ್ರೆ ಅಜ್ಞಾನವನ್ನ ಸುಟ್ಟಾಗ್ತದೆ. ಅದಕ್ಕೆ ಸಾಥ್ ಕೊಡೋದು ಯಾವುದು ಅಂತಂದ್ರೆ ಉತ್ತಮ ಕ್ರಿಯೆಗಳು. ಉತ್ತಮ ಕ್ರಿಯೆ ಗಾಳಿ ಇದ್ದಂಗೆ. ಬೆಂಕಿ ಚಲಿಸಲಾರದು, ಚಲನೆ ವಲನೆ ಮಾಡೋದಿಲ್ಲ, ಅಲ್ಲೇ ದಗ ಅಂತದೆ ಅಷ್ಟೇ. ಆದ್ರೆ ಅದು ಮುಂದೆ ಹರಡಬೇಕಂದ್ರೆ ಗಾಳಿ ಬೇಕಲ್ಲ. ಹಾಗೆ ನಮ್ಮ ಕ್ರಿಯೆಗಳು ಶುದ್ಧ ಇದ್ರೆ ಮಾತ್ರ ಆ ಕ್ರಿಯೆ ಎಂಬ ಗಾಳಿ ಆ ಜ್ಞಾನದ ಕಿಚ್ಚನ್ನ ಬೆಳಕು ಅಂತ ಹೋಗ್ತೈತಿ, ಜ್ಞಾನ ಪ್ರಜ್ವಲಕ್ಕೂ ಅಂತ ಹೋಗ್ತೈತಿ. ಬರೀ ನಾವು ಕ್ರಿಯೆಯಿಂದನೂ ನನ್ನ ನಿಜವನ್ನ ಅರಿಲಿಕ್ಕೆ ಆಗುದಿಲ್ಲ, ಬರೀ ಜ್ಞಾನದಿಂದನೂ ಅರಿಲಿಕ್ಕೆ ಆಗುದಿಲ್ಲ. ಜ್ಞಾನ ಲಭಿಸ್ಬೇಕಂದ್ರೆ ಕ್ರಿಯೆ ಬೇಕು, ಕ್ರಿಯೆ ಬೇಕಂದ್ರೆ ಜ್ಞಾನ ಬೇಕು. ಎರಡೂ ಒಂದೇ ನಾಣ್ಯದ ಮುಖಗಳು ಅಂತ. ಅದಕ್ಕೆ ನಮ್ಮ ಕ್ರಿಯಾ ಶುದ್ಧ ಇರಬೇಕು, ನಡೆ ಶುದ್ಧ ಇರಬೇಕು, ನುಡಿ ಶುದ್ಧ ಇರಬೇಕು, ನಮ್ಮ ಮನಸ್ಸು ಶುದ್ಧ ಇರಬೇಕು ಅಂತ. ಮನಸ್ಸಿನೊಳಗೆ ಒಳ್ಳೆಯ ಆಲೋಚನೆ. ಅದಕ್ಕೆ ಅವ್ರ ಕರುಣವಿರಲಿ ಜೀವರಳು ಅಂತ. ಯಾವ ಜೀವಿಗೂ ಕೂಡ ನೀನು ನೋವನ್ನ ಕೊಡಬಾರ್ದು, ನೀತಿ ವಿಧನಾಗುವಂತ. ಅದಕ್ಕೆ ದುರಿತ ಕರ್ಮವನ್ನು ಒಲ್ಲದಿರು ಅಂತ ಬಿಟ್ಟು ಬಿಡ. ಅವನು ಈಗ ಏನು ಮಾಡುವ ಅವಶ್ಯಕತೆ ಇಲ್ಲ, ನೀನು ಕೆಟ್ಟದ್ದನ್ನು ಮಾಡುವ ಅವಶ್ಯಕತೆ ಇಲ್ಲ. ಕೆಟ್ಟದ್ದನ್ನು ಮಾಡಿ ಎಲ್ಲಿ ಹೋಗುವವನು? ಮುಗಲು ಒಡದ ಹೊಕ್ಕೇನೋ ಅಂತ ಕೇಳ್ತಿದ್ರಂತ. ಮುಗಲು ಒಡದ ಏನಾರ ಹೊಕ್ಕೇನೋ ನೀನು? ಹೋಗಾಕ್ ಬರ್ತೈತೇನೋ? ಇಲ್ಲ. ಯಾಕಂದ್ರೆ ನಿನ್ನ ಶರೀರದ ನೆರಳ ನಿನ್ನನ್ನ ಅಗಲಿಲ್ಲ, ಶರೀರವನ್ನ ಬಿಟ್ಟು ಅಗಲಿಲ್ಲ. ಶರೀರ ಬಿಟ್ಟು ಅಗಲೈತೇನ್ರಿ ಈ ಶರೀರದ ನೆರಳು? ಇಲ್ಲ. ಹೇಗೆ ಬಂಡಿಗೆ ಹೂಡಿದಂತ ಎತ್ತಿನ ಗಾಲಿ ಬಂಡಿಗೆ ಹೂಡಿದಂತ ಎತ್ತಿನ ಹೆಜ್ಜೆಯನ್ನ ಬಂಡಿ ಗಾಲಿ ಹೆಂಗ್ ಹಿಂಬಾಲಿಸ್ತೈತೋ ಹಾಗೆ ನಾ ಮಾಡಿದಂತ ಕರ್ಮ ನನ್ನ ಕೂಡ ಹಿಂಬಾಲಿಸುವಂತ ಬರ್ತೈತೆ. ಅದು ಬಿಡುದಿಲ್ಲ, ಎಲ್ಲಿ ಹೋದ್ರೂ ಬಿಡುದಿಲ್ಲ ಅದು. ಅದಕ್ಕೆ ಬರುಳ್ಳ ದುಃಖ ಬರ್ಲದು. ಹಿಂದೆ ಮಾಡಿದ್ದಂತ ತಿಳಿದ ಈಗ ಏನು ಮಾಡಕ್ ಹೋಗ್ಬೇಡ, ಇನ್ನೊಬ್ಬರಿಗೆ ನೋವನ್ನ ಕೊಡಕ್ ಹೋಗ್ಬೇಡ. ಅವ್ರು ಅನುಭವಿಸಿದ್ರು, ಮಹಾತ್ಮರು ಅನುಭವಿಸಿದ್ರು, ಯಾರಿಗೂ ಏನೂ ಕೊಡಕ್ ಹೋಗ್ಲಿಲ್ಲ. ಪೀಡೆ ಬಂದದ್ದೆಲ್ಲ ಬರ್ಲಿ, ಗೋವಿಂದನ ದಯ ಒಂದಿರ್ಲಿ ಅಂತ ಹೇಳ್ಕೊಂಡು ತಮ್ಮ ಸ್ವರೂಪ ಚಿಂತನೆಯೊಳಗೆ ತೊಡಗಿದ. ಹಂಗೆ ನಾವು ಕೂಡ ಮಾಡ್ಲಿಕ್ಕೆ ಬರ್ತದೆ. ಬಂದದ್ದೆಲ್ಲ ಬರ್ಲಿ ಅಂತ ತಿಳ್ಕೊಂಡು ಅಜ್ಜನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಸದಾ ಸಚ್ಚಿಂತನೆ ಒಳಗೆ ತೊಡಗಬೇಕಾಗೈತಿ. ನಾವು ಅಂದಾಗ ಮನುಷ್ಯ ಜನ್ಮ ಸಾರ್ಥಕ ಆಗತ್ತೆ. ಇಲ್ಲ ಅಂದ್ರೆ ವ್ಯರ್ಥ ಅಂತ ಹಿಂಗೆ ಹೋಗ್ಬಿಡ್ತೈತಲ್ರಿ. ಏನು ಬಂದ್ಯಾಕೋ ಹೋಗಾಕ, ಹೋದ್ಯಾಕೋ ಬರಾಕ, ಇದ ಕ್ರಿಯೆ ಹಂಗೆ ಎಷ್ಟು ಜನ್ಮ ಅಂತ ಸಾಕ್ಷುದು. ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು ಕೂಡ ಇದನ್ನ ಶ್ರೇಷ್ಠತೆ ಅಂತ ಕೊಂಡೊಯ್ದು ನಮ್ಮ ಕರ್ತವ್ಯ, ನಮ್ಮ ಕೆಲಸ ಐತೆ. ಇನ್ನೊಬ್ಬರು ನೋಡಿದ್ ನಾವು ಜೀವನ ಮಾಡೋದಲ್ಲ. ನಾನು ಹೆಂಗದೇನಿ ಅನ್ನೋದನ್ನ ಮೊದಲೇ ನನ್ನ ಮನಸ್ಥಿತಿ, ನನ್ನ ಆಲೋಚನೆಗಳು, ನನ್ನ ಕೃತಿಗಳು ಹೆಂಗದಾವು ಅಂತ ನಾನ ತಿರುಗಿ ನಿಂತು ನೋಡ್ಕೋಬೇಕಾಯ್ತು. ಸಜ್ಜನರ ಹೌದನ್ನುವಂತ ವರ್ತನೆಯನ್ನು ನಾವು ಇಟ್ಕೋಬೇಕಾಯ್ತಿ. ಯಾರೋ 4 ಮಂದಿ ಕೆಟ್ಟವರು ಹೌದಂತ ಹೊಗಳಿದ್ರೆ ಅದಕ್ಕೆ ಒಳ್ಳೆ ಇದು ಅನ್ನೋದಿಲ್ಲ. ಸಜ್ಜನರ ಹೌದನ್ನುವಂತ ವರ್ತನೆಯನ್ನು ಇಟ್ಕೋಬೇಕಾಯ್ತಿ. ಅಂದಾಗ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ಬಿಡಬೇಕಾಗೈತಿ, ಕೆಟ್ಟವನ್ನ ಬಿಡಬೇಕಾಗೈತಿ, ಒಳ್ಳೆಯದನ್ನ ಮಾಡಬೇಕಾಗೈತಿ. ದುರಿತವನ್ನು ಕೊಲ್ಲದಿರು, ಪುಣ್ಯವನ್ನೇ ಮಾಡು. ಆದಷ್ಟು ನೀವು ಶರೀರದಿಂದ ಆದ್ರೆ ಶರೀರದಿಂದ ಮಾಡು, ವಾಣಿಯಿಂದ ಆದ್ರೆ ವಾಣಿಯಿಂದ ಮಾಡು, ಮನಸ್ಸಿನಿಂದ ಮಾಡೋದಂತೂ ಶ್ರೇಷ್ಠ. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲರೂ ಸುಖದಿಂದ ಇರ್ಲಿ ಅಂತ ಬಯಸಲ್ಲ. ಅದಕ್ಕೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಅಥವಾ ಶರೀರವ ದನಿಸ್ಬೇಕಾಗಿಲ್ಲ. ನಿನ್ನ ಮನಸ್ಸಿನೊಳಗೆ ನೀನು ಭಾವಿಸಲ್ಲ, ನೀನು ಅದರಿಂದ ಸುಖಿ ಆಕ್ಕಿ. ಇನ್ನೊಬ್ಬ ಹಂಗದನ, ಇನ್ನೊಬ್ಬ ಹಿಂಗದನ, ಅವ್ ಹಿಂಗ ಇವ್ ಹಿಂಗ ಅಂತ ಇದನ್ನ ಮಾಡ್ಕೊಂತ ಕುಂತಂದ್ರೆ ನಿನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಕೈತಿ. ಎಲ್ಲರೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಿರ್ಲಿ ಅಂತ ಭಾವಿಸಲ್ಲ. ಆ ಚಿಂತನೆಯನ್ನು ಮಾಡು. ಯಾಕೆ ಇನ್ನೊಬ್ಬರ ದೋಷವನ್ನು ಹುಡುಕಾಕಿ? ನಿನ್ನ ದೋಷವನ್ನ ನೀನು ನೋಡ್ಕೊ, ಏನದವು ಅನ್ನೋದನ್ನು ತಿದ್ದುಕೋ. ಇದು ಮನುಷ್ಯ ಜನ್ಮದೊಳಗೆ ಮಾಡ್ತಕ್ಕಂಥ ಕರ್ತವ್ಯ. ಇದನ್ನ ನಾವು ಮಾಡಬೇಕಾಗೈತಿ. ಸತ್ಸಂಗ ನಮ್ಮನ್ನ ಇದನ್ನ ಮಾಡಕ್ ಹಸ್ತತಿ, ಒಳ್ಳೆಯದನ್ನು ಮಾಡಕ್ ಹಸ್ತತಿ. ಒಳ್ಳೆಯದನ್ನು ಮಾಡಕ್ಕಾಗಲಿಲ್ಲ ಅಂದ್ರೂ ಒಳ್ಳೆ ಚಿಂತನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಮತ್ತಿಗೆ ಮಂಗಲವಿರುವುದ ಯಾವುದು ಅಂದ್ರೆ ಉತ್ತಮರ ಸಂಘಕ್ಕೆ ಬರಬೇಕಾಗೈತಿ. ಎತ್ತಾಗಿ ತೊತ್ತಾಗಿ
ಹೆಂಗರ ಬಾ ನೀನು, ಎತ್ತರ ಆಗಿ ಬಾ, ಒತ್ತರ ಆಗಿ ಬಾ, ಹಿತ್ತಲ್ದ ಮರವಾಗಿರೋ ಇರು, ಕೊನೆಗೆ ಏನು ಇಲ್ಲ ಅಂದ್ರೆ ಅಂತಪ್ಪ ಗುರುವಿನ ಪಾದದ ಕೆರವಾಗಿರ ಇರು ಅಂದಾಗ ಅವ್ರ ಸಂಘ ಏನ್ ಮಾಡ್ತೈತೆ ಅಂದ್ರೆ ನೀನು ಗೊತ್ತಿಲ್ದಂಗ ಪರಿವರ್ತನೆ ಆಗಿತ್ತ. ಸಂಘ ಒಂದ ಸಿಕ್ಕರ ಸಾಕು, ಉತ್ತಮರ ಸಂಘ ಒಂದ ಸಿಕ್ಕರ ಸಾಕು, ಮನುಷ್ಯ ಜನ್ಮನ ಸ್ವಾರ್ಥಕ ಆಗುತ್ತೆ. ಅಂತ ಒಂದು ನಾವು ಸಂಘದೊಳಗೆ ನಾವು ಬರ್ಬೇಕಾಗೈತಿ. ಅಂದಾಗ ಮನುಷ್ಯ ಜನ್ಮ ಸ್ವಾರ್ಥಕ್ಕೆ ಆಗುತ್ತೆ, ಇಲ್ಲಾಂದ್ರೆ ವ್ಯರ್ಥ. ಅದಕ್ಕೆ ಪ್ರತಿದಿನನೂ ಇದನ್ನು ಲೆಕ್ಕ ಹಾಕೋಂಗಿಲ್ಲ ನಾವು. ನಮ್ಮ ಅಷ್ಟ ಶಿವಾನುಭವ ಅದು, ಅಷ್ಟ ನಮ್ಮ ಸತ್ಸಂಗ ಅದು ಅಂತ ಲೆಕ್ಕ ಹಾಕೋಂಗಿಲ್ಲ. ಪ್ರತಿದಿನನೂ ಕೂಡ ಶಿವಾನಂದ ಅಜ್ಜಾರು ಹೇಳ್ತಿದ್ರು, ಎದ್ದ ತಕ್ಷಣ ಏನು ಯಾವ ಸ್ಮರಣೆ ಒಳಗೆ ಇರ್ಬೇಕಂದ್ರೆ ಶಿವನಾಮ ಸ್ಮರಣೆ ಒಳಗೆ ಇರಬೇಕು, ಶಿವ ಚಿಂತನೆ ಒಳಗೆ ಇರಬೇಕು. ಎಲ್ಲಿವರೆಗೂ ನಿದ್ದೆ ಬರುತ್ತಾನ. ಇದು ಎಲ್ಲಿವರೆಗೆ ನಡಿಬೇಕಂದ್ರೆ ಸಾವು ಬರುವವರೆಗೂ ನಿರಂತರ ಈ ವಿಚಾರದೊಳಗೆ ಇರಬೇಕು. ಅಂದ್ರೆ ಎದ್ದಾಗ ಬಿದ್ದಾಗ ಸಿದ್ಧನ ನೆನಿಬೇಕು, ಸಿದ್ಧನ ನೆನದು ಹೊಂದಬೇಕ್ರಿ ಮೋಕ್ಷ. ಸಿದ್ಧ ಅಂದ್ರೆ ವ್ಯಕ್ತಿ ಅಲ್ಲದು, ಅದೊಂದು ಯಾವುದೋ ರೂಪ ಅಲ್ಲ, ಅದು ಸಿದ್ಧವಾದಂಥ ವಸ್ತು, ಘನವಸ್ತು, ಶ್ರೇಷ್ಠವಾದಂಥದ್ದು, ತ್ರಿಕಾಲ ಬಾಧಿತ ವಸ್ತು. ಆ ತ್ರಿಕಾಲ ಬಾಧಿತ ವಸ್ತು ಹೊರಗಡೆ ಇಲ್ಲ, ನಿನ್ನೊಳಗೆ ಐತಿ ಅಂತ. ನಿನ್ನೊಳಗಿರುವಂಥ ಘನ ಶಿವರೂಪವಾದಂಥ ಸತ್ಯ ವಸ್ತುವಿನ ನೆನಪನ್ನ ಮಾಡ್ತಾ ಮಾಡ್ತಾ ಒಳಗೆ ಮಾಡ್ತಾ 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 ಹೋದಾಗ ಅದೇ ನೀನಾಗ್ಬಿಡ್ತೀಯ. ಹೇಗೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನ ಅರಿತೇನೆ ಅಂತ ಹೋದಾಗ ಹೇಗೆ ಅದ ಸಮುದ್ರನ ಆಯ್ತು ಆಳಕ್ಕೆ ಹೋದಾಗ, ಹಾಗೆ ನಿನ್ನನ್ನ ನೀ ಅರಿತಾ ಅರಿತಾ ನಿನ್ನೊಳಗೆ ನೀ ಹೋದನು ನೀನ ಅದಾಗಿರ್ತಿ. ಇದು ಮನುಷ್ಯ ಜನ್ಮದ ಕರ್ತವ್ಯ, ಹೌದಲ್ಲ? ಎಲ್ಲರೂ ನಾವು ತಾಯಿ ಗರ್ಭದಿಂದ ಬರ್ಬೇಕಾದ್ರೆ ಶಪಥ ಮಾಡಿ ಬಂದೆವು. ಅವ್ರ ತಾಯಿ ಗರ್ಭದೊಳು ತಾನಿದ್ದ ವೇಳೆಯೊಳು ಅತಿ ಹೇದ ಬಾಧೆಗೆ ಮನನೊಂದು ಏನಪ್ಪ ಇಲ್ಲಿ ಎಂತ ಒಂದು ಕಠಿಣ ಘೋರವಾದಂತಹ ಸ್ಥಳದೊಳಗೆ ನಾ ಬಂದ್ಬಿಟ್ಟೇನಲ್ಲ, ಇನ್ನು ಇದಕ್ಕೆ ಹೆಂಗೆ ಇದನ್ನ ಹೊರಗೆ ಬಂದು ಇದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಅವಾಗ ವಚನ ಕೊಟ್ಟಂತ. ಇನ್ನು ಸಾಕಪ್ಪ, ಇನ್ನು ಜನ್ಮಾಂತರಗಳು ಬ್ಯಾಡ, ಇನ್ನು ನನಗೆ ಈ ಜನ್ಮದ ಸ್ವಾರ್ಥಕತೆಯನ್ನು ಮಾಡ್ಕೊಂತೇನೆ, ಇದೊಂದ್ಸರಿ ನಾನು ಹೊರಗೆ ಬರೋಂಗ್ ಮಾಡಿಬಿಡು. ನೀವು ಬಂದ ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಧರ್ಮದಂತೆ ನಡೆದು, ಹೌದಲ್ಲ, ಧರ್ಮದಂತೆ ನಡೆದು ಆ ಗುರು ಶಂಭುಲಿಂಗನ ಹೊಲಸ್ಕೊಂಡು ಮುಕ್ತಿಯನ್ನು ಹೊಂತೇನೆ ಅಂತ ಹೇಳಿದ್ವಂತೆ. ಅದನ್ನು ಮರೆತು ಬಿಟ್ಟೇವಲ್ರಿ ನಾವು ಪ್ರಸೂತಿ ವಾಯುವಿನ ಹೊಡೆತಕ್ಕೆ. ಅದನ್ನು ಪುನಃ ಗುರು ನೆನಪಿಸಿಕೊಡ್ತಾನ, ನೀನು ಹಿಂಗ ಮಾಡಿ ಬಂದಿಪ್ಪ, ಇದನ್ನ ನಿನ್ನ ಕರ್ತವ್ಯ ಐತಿ, ಅದಕ್ಕೆ ಮನುಷ್ಯ ಜನ್ಮದ ಸ್ವಾರ್ಥಕತೆಯನ್ನು ನೀ ಮಾಡ್ಕೋಬೇಕಂದ್ರೆ ಸದಾ ಸಚ್ಚಿತ್ನಲ್ಲಿ ತೊಡಗು ಅಂದಾಗೆ ಜನ್ಮದ ಸ್ವಾರ್ಥಕತೆ ಆಗುತ್ತೆ. ಯಾವಾಗ ಅನುಕೂಲ ಆಕೈತಿ, ಒಂದ ಅಮಾಸಿ ಪಾಡ್ಯ ಅಂತ ಏನಿಲ್ಲ, ನಿರಂತರವಾಗಿ ನಮ್ಮ ಯಾವ ಆಶ್ರಮದೊಳಗೂ ಕೂಡ ಒಂದು ದಿನಾನೂ ತಪ್ಪಿಲ್ಲ. ಎಷ್ಟು ಒಂದು 20-30 ಆಶ್ರಮಗಳಿದ್ರೂ ಕೂಡ ಯಾವ ಆಶ್ರಮದೊಳಗೂ ನಿರಂತರ ಬೆಳಗ್ಗೆ ಸಾಯಂಕಾಲ ಶ್ರವಣ ಇರುದ. ಒಬ್ರ ಬರ್ಲಿ ಇಬ್ರ ಬರ್ಲಿ, ಒಬ್ರ ಬಂದ್ರು ಪುಸ್ತಕ ಐತಿ ಅದನ್ನ ಓದುದು, 100 ಮಂದಿ ಬಂದ್ರು ಅದ, ಬೇರೆ ಏನು ಇಲ್ಲ. ಯಾಕಂದ್ರೆ ಅದರಿಂದ ಈ ಅನ್ಯತಾ ವಿಚಾರಗಳು, ಅನ್ಯತಾ ಚಿಂತನೆಗಳು, ಅನ್ಯತಾ ಆಲೋಚನೆಗಳು ದೂರ ಆಗ್ತವಲ್ಲ. ಇದು ನಿರಂತರ ಬೇಕಾಗೈತಿ. ಆತ್ಮಾನಂದ ಅಜ್ಜವ್ರಿದ್ದಾಗ ಒಂದು ಹಂಗರಿಕೆಗೆ, ಏನ್ರಿಪ್ಪ ನಾನು ಶ್ರವಣಕ್ಕೆ ಬರ್ತೇನೆ, ಬಂದು ನಿದ್ದೆ ಮಾಡ್ಬೇಕೇನಿ, ನನಗೇನು ನೀವು ಹೇಳಿದ್ರಿ ಕೇಳೋದು ತಿಳಿದೇ ಇಲ್ಲ, ಹೆಂಗ್ ಮಾಡೋದ್ರಿ? ಹಂಗಾರೆ ಇವತ್ತ ಕಣ್ಣಾಗ ಕಾರ್ಪುಡಿ ಹಾಕೊಂಡು ಕುಂದ್ರೆ ನೀನು ನಿದ್ದೆ ಬರಬಾರ್ದಂದ್ರ ಅವ ಪುಣ್ಯಾತ್ಮ ಕರೆನ ಕಾರ್ಪುಡಿ ತುಂಬ್ಕೊಂಡು ಕುಂತಂದ್ರಿ, ಕುಂತ್ರು ಕೂಡ ನಿದ್ದೆ ಮಾಡಿದಂತ. ಹಿಂಗಾತ್ರಿಪ್ಪ, ಮತ್ತೆ ನಿದ್ದಿನ ಹತ್ತಿ ನನಗೆ ಹೆಂಗ್ ಮಾಡೋದು? ಹಂಗಾರೆ ಇದೊಂದು ಜನ್ಮ ನಿದ್ದಿಗಾಗಿನ ಕಳಿ, ನೀನ ಬರೋದು ಮಾತ್ರ ಬಿಡಬೇಡ, ನೀನು ಶ್ರವಣವನ್ನು ಮಾಡೋದು ಬಿಡಬೇಡ, ಬಂದು ಕುಂದ್ರಾಕರ ಕಲಿ, ನೀನು ಬರಾಕರ ಕಲಿ. ನಿದ್ದೆ ಬರ್ತೈತೆ ಅಂತ ಬಿಡಾಕ ಹೋಗ್ಬೇಡ, ನೀನು ಬಾ ನೀನು. ಯಾಕಂದ್ರೆ ಎಚ್ಚರ ನಿದ್ದೆ ಹತ್ತಕ್ಕಿನ ಪೂರ್ವದಲ್ಲಿ 1 ಶಬ್ದ ಕೇಳ್ತತಿ, ಬಿಡ್ಬೇಕಾರ 1 ಶಬ್ದ ಕೇಳ್ತತಿ. ಆ ಒಂದು ಶಬ್ದವನ್ನ ನೀನು ದಿನಂಪ್ರತಿ ಅದನ್ನ ದಿನವಿಡೀ ಚಿಂತನೆ ಮಾಡು, ಮುಂದೆ ನಿನಗೆ ಅದ ಪರಿಣಾಮ ಆಕೈತಿ ಅಂತ.
ಹಾಗೆ ನಾವು ಬಿಡಬಾರ್ದು, ಆಲಸ್ಯತನ ಇದರೊಳಗೆ ತೋರಿಸ್ಬಾರ್ದು. ಶ್ರವಣ ಲೋಕೋತ್ತರ ಸಾಧನ ಅಂತೀವಿ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧನ ಪರಿಹರಿಯದು ಅಂತ ಯಜ್ಞವಲ್ಕರು ಮೈತ್ರಿಗೆ ಎಚ್ಚರಿಸಿದ್ರು. ಹೇಗೆ ಇದನ್ನ ಕಳ್ಕೋಬೇಕು? ಹಾಗಾದ್ರೆ ನಾವು ಜನ್ಮಾಂತರಗಳನ್ನ ಹೇಗೆ ನಾನು ಇಲ್ಲ ಅಂತ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ. ಇದನ್ನ ಮಾಡೋ ಬೇರೆ ಏನೂ ಇಲ್ಲ ನೀನು. ಅದಕ್ಕೆ ನಿಜಗುಂಡ್ರು ಕೂಡ ಅದನ್ನ ಹೇಳ್ಯಾರ, ಯಾವುದು ನಿತ್ಯ ಕರ್ಮ, ಯಾವುದು ನೈಮಿತ್ತಿಕ ಕರ್ಮ. ನಿತ್ಯ ಕರ್ಮ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳು. ಹಿಂಗರೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನಬಹುದು ಅಂತ ಹೇಳಿ. ನಿತ್ಯ ಕರ್ಮ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ. ಇವನ್ ಬಿಡದ ಮಾಡು. ನಾಗ್ನೂರೊಳಗೆ ಇಲ್ಲೇ ಶಿವಾನಂದ ಅವ್ರು ಇದ್ದಾಗ ಪ್ರವಚನ ಮಾಡ್ತಾ ಕಲ್ದಾಗ ಹೇಳಿದ್ರಂತ, ಮನ್ಯಾಗ ಹೆಣ ಐತಂದ್ರು ಕೂಡ ಶ್ರವಣವನ್ನು ಬಿಡಬಾರ್ದು ಅಂತ ಹೇಳಿದ್ರು. ಒಂದ್ ಮುದುಕಿ ಅಮ್ಮ ಏನ್ ಮಾಡಿದ್ಲಂತ, ಮಗ ತೀರ್ ಹೋಗಿದ್ದಂತ. ಇನ್ನೇನು ಬೆಳಿಗ್ಗೆ ಶ್ರವಣ ಮಾಡಕ್ ಹೋಗ್ಬೇಕು, ಶಾಸ್ತ್ರ ಚಾಲು ಆಕೈತಿ, ಹೆಂಗ್ ಮಾಡೋದಪ್ಪ ಅಂತೇಳಿ ವಿಚಾರ ಮಾಡಿ ಅಪ್ಪ ಅವ್ರು ಹಿಂಗೆ ಹೇಳಿದ್ರು, ಈಗ ಮತ್ತ ನಾನು ಬಾಯಿ ಮಾಡಿದಂದ್ರೆ ಮತ್ತೆ ಜನ ಕೊಡ್ತೈತಿ, ಅಲ್ಲಿ ಶ್ರವಣ ತಪ್ತೈತಿ ಅಂತ ಹೇಳ್ಕೊಂಡು ಚಾದಾರ ಹಚ್ಚಿ ಚಿಲ್ಕ ಹಾಕಿ ಶ್ರವಣಕ್ಕೆ ಹೋಗಿ ಶ್ರವಣ ಮುಗಿದ ಮೇಲೆ ಹಿಂಗ್ ಮನೆಗೆ ಬಂದು ಹಿಂಗಾಗೈತ್ರಿ ಮನ್ಯಾಗ, ನಮ್ಮ ಮನ್ಯಾಗ ಅಂತ ಊರು ಹಿರಿಯಾರನ್ನ ಕೂಡ್ಸಿದ್ರು. ಯಾಕಂದ್ರೆ ಶ್ರವಣದ ಲಾಭ ಅಷ್ಟು ಮಹತ್ವ ಐತಿ. ಯಾಕಂದ್ರೆ ಇವತ್ತು ಬಂದಂತ ವಿಚಾರಗಳು ನಾಳೆಗೆ ಬರೋದಿಲ್ಲ. ಇವತ್ತು ತಪ್ಪಂದ್ರೆ ಇವತ್ತಿನ ವಿಚಾರಗಳು ನಾಳೆಗೆ ತಿಳಿಯೋದಿಲ್ಲ. ಅದಕ್ಕೆ ಶ್ರವಣವನ್ನು ಬಿಡಬಾರದು. ಶ್ರವಣ ಲೋಕೋತ್ತರ ಸಾಧನ ಐತಿ. ಅಂತ ಒಂದು ಶ್ರವಣವನ್ನ ನೀವೆಲ್ಲ ನಡೆಸ್ತೀರಿ. ಸತ್ಸಂಗಕ್ಕೆ ಮಹತ್ವ ಕೊಟ್ಟು ಇದರ ಲಾಭವನ್ನ ಪಡ್ಕೊಂಡು ಈ ಮನುಷ್ಯ ಜನ್ಮದ ಸ್ವಾರ್ಥಕತೆಯನ್ನ ಮಾಡಿಕೊಂಡು ಅಂತ ಹೇಳುತ್ತಾ, ಇದ ಸತತ ನಾವು ಲೆಕ್ಕ ಹಾಕೋದು ಬೇಡ. ಲೆಕ್ಕ ಹಾಕಿದ್ರೆ ಅದು ಶ್ರವಣ ಅನಿಸೋದಿಲ್ಲ, ಹೌದಲ್ಲ? ಅದಕ್ಕೆ ನಾವು ಬಾಳೆ ಏನಾರು ಲೆಕ್ಕ ಹಾಕಿದ್ರೆ ನಾವು ಇಷ್ಟು ಕೇಳೇವು, ಇಷ್ಟು ಇದನ್ನ ಮಾಡೇವು ಅಂತ ಲೆಕ್ಕ ಹಾಕ್ತೇವೆ. ಅದು ಧಾರಾವಾಹಿಗೆ ಎಪಿಸೋಡ್, ಅವು ಧಾರಾವಾಹಿಗೆ. ಇದು ಎಪಿಸೋಡ್ ಅಲ್ಲ, ಇದು ಹೌದಲ್ಲ? ಅದು ಒಂದು ಜೀವನದ ಒಂದು ಕಲ್ಪಿತ ಕಥೆಗೆ ಅದು. ಇದಕ್ಕೆ ಮುಗಿಲಾರದ ಅಧ್ಯಾಯ. ಎಲ್ಲಿವರೆಗೂ ನಿನ್ನನ್ನು ನೀ ತಿಳಿದ ನೀನ ಅದಾಗಿ ಉಳಿದಿಲ್ಲೋ ಅಲ್ಲಿವರೆಗೂ ಇದು ಬೇಕು. ಅದಕ್ಕೆ ಲೆಕ್ಕ ಹಾಕೋಂಗಿಲ್ಲ. ಸತತ್ ಇದು ನಡೆದು ಅಂತ ಒಂದು ಶ್ರವಣದೊಳಗೆ ಭಾಗಿಯಾಗಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳೋಣ ಅಂತೇಳಿ ನನ್ನನ್ನು ಕರೆಸಿ ನನ್ನ 4 ಅನುಭವದ ಒಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ನವಲಗುಂದದ ಶ್ರೀಮಠದ ಪುಣ್ಯಾಶ್ರಮದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತನ್ನು ವಂದಿಸುತ್ತಾ ನನ್ನ 2 ಮಾತುಗಳನ್ನು